ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜ್ಯೋತಿ ಚಂದ್ರನ ನೋಡಬೇಡ, ಬಿದಿಗೆ ಚಂದ್ರನ ಬಿಡಬೇಡ ಅಂತ ಒಂದು ಹಿರಿಯರ ನಾಣ್ಣುಡಿ ಇದೆ. ಅದೇ ರೀತಿ ಇವತ್ತು ಬಿಟ್ಟು ನಾಳೆ ಬಿದಿಗೆ ಚಂದ್ರನನ್ನು ನೋಡಿದ್ರೆ ಸಕಲ ಯೋಗಗಳು ಪ್ರಾಪ್ತಿಯಾಗುತ್ತವೆ, ಹಾಗೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಅನ್ನೋಂಥದ್ದು ನಂಬಿಕೆ. ಚಂದ್ರನನ್ನು ನೋಡಿದ ನಂತರ ಚಂದ್ರಮಂತ್ರವಿದೆ, ಅದನ್ನು ಜಪಿಸ್ಬೇಕು. ಬನ್ನಿ ಜಪಿಸೋಣ. ದಧಿಶಂಕ ಶುಭಾರಂಭಂ ಕ್ಷೀರೋದಾರ್ಣವ ಸಂಭವಂ ಇಮಾಮ ಶಶಿನಂ ಓಮಂ ಶಂಭೋರ್ಮಾಕುಟಭೂಷಣಂ. ಹೀಗೆ ಚಂದ್ರನನ್ನು ಪ್ರಾರ್ಥಿಸುತ್ತಾ ಯುಗಾದಿ ಹಬ್ಬದ ವಿಶೇಷ ಹಾಗೂ ವೈಶಿಷ್ಟ್ಯವನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ಎಲ್ಲ ನನ್ನ ಸಮಸ್ತ ವೀಕ್ಷಕ ಬಾಂಧವರಿಗೂ ಹೊಸ ವರ್ಷ ಹಿಂದೂ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಬನ್ನಿ. ಈ ಹೊಸ ವರ್ಷ ಯುಗಾದಿಯ ಸಂಭ್ರಮ ಹಾಗೂ ಯುಗಾದಿಯ ಒಂದು ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ. ಇಂದು ಚಾಂದ್ರಮಾನ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಚೈತ್ರ ಶುದ್ಧ ಪಾಡ್ಯಮಿ ದಿನದಂದು ಬರುತ್ತದೆ. ಯುಗಾದಿ ಎಂಬ ಪದವು ಸಂಸ್ಕೃತದ ಯುಗ ಹಾಗೂ ಕಾಲ, ಯುಗ ಅಂದರೆ ಮತ್ತು ಆದಿ ಅಂದರೆ ಆರಂಭ. ಈ ಯುಗ ಮತ್ತು ಆದಿ ಅಂದರೆ ಯುಗ ಮತ್ತು ಕಾಲ ಎಂಬ ಎರಡು ಪದಗಳ ಸಂಯೋಗದಿಂದ ಬಂದಿದ್ದು ಇದರ ಹೊಸ ಯುಗದ ಆರಂಭವನ್ನು ಪ್ರತಿನಿಧಿಸುತ್ತದೆ. ಇದರ ಐತಿಹಾಸಿಕ ಹಿನ್ನೆಲೆ ಅಂತ ತಿಳಿಯೋದಾದರೆ ನೋಡಿ, ಯುಗಾದಿಯ ಐತಿಹಾಸಿಕ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಇದು ಪ್ರಾಚೀನ ಭಾರತೀಯ ಖಗೋಳಶಾಸ್ತ್ರ ಮತ್ತು ಸಂಪ್ರದಾಯಗಳಿಗೆ ಸಂಬಂಧಿಸಿದೆ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನವು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ಪ್ರಕೃತಿಯು ಹೊಸ ಚೈತನ್ಯ ಪಡೆಯುತ್ತದೆ, ಮರಗಳಲ್ಲಿ ಹೊಸ ಚಿಗುರುಗಳು ಮೂಡುತ್ತವೆ, ಹೂವುಗಳು ಅರಳುತ್ತವೆ ಮತ್ತು ಹೊಸ ಜೀವನದ ಸಂಕೇತವಾಗಿ ಎಲ್ಲವೂ ಹೊಸತಾಗಿ ತಾಜಾತನವಾಗಿ ಕಾಣುತ್ತವೆ. ಇದನ್ನು ಆಧರಿಸಿ ಯುಗಾದಿಯನ್ನು ಪ್ರಕೃತಿಯೊಂದಿಗೆ ಸಾಮರಸ್ಯದಲ್ಲಿ ಬದುಕುವ ಹಿಂದೂ ಸಂಸ್ಕೃತಿಯ ಒಂದು ಭಾಗವಾಗಿ ಆಚರಿಸಲಾಗುತ್ತದೆ. ಇತಿಹಾಸದಲ್ಲಿ ಈ ದಿನವನ್ನು ಶಾಲಿವಾಹನ ಶಕದ ಆರಂಭಕ್ಕೆ ಸಂಬಂಧಿಸಲಾಗಿದೆ ಎಂದು ಕೆಲವರು ತಿಳಿಸುತ್ತಾರೆ. ಶಾಲಿವಾಹನ ಎಂಬ ರಾಜನು ಕ್ರಿಸ್ತಶಕ 78ರಲ್ಲಿ ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸಿದ ಸಂದರ್ಭವನ್ನು ಈ ಹಬ್ಬದೊಂದಿಗೆ ಜೋಡಿಸಲಾಗಿದೆ ಎಂಬ ನಂಬಿಕೆ ಇದೆ. ಆದರೆ ಇದಕ್ಕೆ ಸ್ಪಷ್ಟ ಐತಿಹಾಸಿಕ ದಾಖಲೆಗಳು ಸೀಮಿತವಾಗಿದೆ. ಹಾಗೆಯೇ ಇದು ಧಾರ್ಮಿಕ ಮಹತ್ವ ಏನು ಅಂತಂದರೆ, ಧಾರ್ಮಿಕ ದೃಷ್ಟಿಯಿಂದ ಯುಗಾದಿ ದಿನಕ್ಕೆ ವಿಶೇಷ ಮಹತ್ವವಿದೆ. ಪುರಾಣಗಳ ಪ್ರಕಾರ ಈ ದಿನದಂದು ಬ್ರಹ್ಮದೇವರು ಈ ಸೃಷ್ಟಿಯನ್ನು ಆರಂಭಿಸಿದರು ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ದಿನವನ್ನು ಸೃಷ್ಟಿಯ ಆರಂಭದ ಸಂಕೇತವಾಗಿ ಆಚರಿಸಲಾಗುತ್ತದೆ. ಜೊತೆಗೆ ಭಗವಾನ್ ವಿಷ್ಣು ಮತ್ಸ್ಯಾವತಾರದ ಸ್ಮರಣೆಯಾಗಿ ಈ ದಿನವನ್ನು ಕೆಲವು ಕಡೆಗಳಲ್ಲಿ ಗೌರವಿಸಲಾಗುತ್ತದೆ. ಈ ದಿನ ಶ್ರೀರಾಮ ನವಮಿಯಂತಹ ಇತರ ಪವಿತ್ರ ಘಟನೆಗಳಿಗೂ ಸಮೀಪವಾಗಿರುವುದರಿಂದ ಇದು ಧಾರ್ಮಿಕ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಹಾಗೆಯೇ ವೈಜ್ಞಾನಿಕವಾಗಿ ಯುಗಾದಿಗೆ ಚಂದ್ರನ ಕಕ್ಷೆಯಲ್ಲಿ ಬದಲಾವಣೆಯಾಗುವ ಮೊದಲ ದಿನದಂದು ಬರುತ್ತದೆ. ಭಾರತದಲ್ಲಿ ಹಬ್ಬಗಳು ಭಾರತೀಯ ಖಗೋಳ ನಕ್ಷೆಗಳನ್ನು ಅನುಸರಿಸುತ್ತವೆ ಮತ್ತು ಯುಗಾದಿಯನ್ನು ಮೊದಲ ಅಮಾವಾಸ್ಯೆಯ ನಂತರ ಮತ್ತು ವಸಂತ ವಿಷುವತ್ ಸಂಕ್ರಾಂತಿಯಂದು ಸೂರ್ಯನ ಆಕಾಶ ಆಮ್ಲಜನಕ ವೃತ್ತವನ್ನು ದಾಟಿದ ನಂತರ ಆಚರಿಸಲಾಗುತ್ತದೆ. ಹಾಗೆಯೇ ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾ ಮಂತ್ರವನ್ನು ಪಠಿಸಿದರೆ
ಹಣ ಹಾಗೂ ಸುಖ ಸಮೃದ್ಧಿ ಮತ್ತಷ್ಟು ಅಭಿವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಮಹಾಲಕ್ಷ್ಮಿಯ ಮಂತ್ರವನ್ನು ಪಠಿಸೋಣ ಬನ್ನಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಈ ಬಾರಿ ಬರುವ ಸಂವತ್ಸರದ ಹೆಸರು ವಿಶ್ವವಸು. ಈ ಹಬ್ಬವು ಈ ಬಾರಿ ಮಾರ್ಚ್ 30ರಂದು ಬಂದಿದ್ದು ಅಚ್ಚುಕಟ್ಟಾಗಿ ಅಷ್ಟೇ ಅದ್ಧೂರಿಯಾಗಿ ಹಿಂದೂ ಧರ್ಮದಲ್ಲಿ ಮಂದಿ ಮಾಗಧರು ಆಚರಿಸುತ್ತಾರೆ. ಹಬ್ಬದ ಆಚರಣೆ ಹೇಗೆ ಮಾಡುತ್ತಾರೆ ತಿಳಿಯೋಣ ಬನ್ನಿ. ಪಾಡ್ಯಮಿ ದಿನ ಬೆಳಗಿನ ಜಾವ ಎದ್ದು ಮೊದಲು ಅಭ್ಯಂಗ ಸ್ನಾನ ಅಂದರೆ ಎಣ್ಣೆಯನ್ನು ಮೈಕೈಗೆಲ್ಲ ಹಚ್ಚಿಕೊಂಡು ಆ ಎಣ್ಣೆ ಮೈಗೆಲ್ಲ ಹಿಡಿಯುವಂತೆ 1 ಗಂಟೆ ನೆನೆಸಿ ನಂತರ ಸ್ನಾನ ಮಾಡಿ ನಂತರದಲ್ಲಿ ಹೊಸ ಬಟ್ಟೆ ಧರಿಸಿದರೆ ನಮ್ಮ ಹಳೆಯ ಕಷ್ಟಗಳನ್ನು ಕಳೆದು ಹೊಸ ಸುಖವನ್ನು ಅನುಭವಿಸುವ ಬದಲಾವಣೆಯ ಪರಿ ಈ ಹೊಸ ಬಟ್ಟೆ ಧರಿಸಿ ಮಾವಿನ ಎಲೆಗಳನ್ನು ಮನೆ ಬಾಗಿಲಿಗೆ ಕಟ್ಟಿ ಬೇವು ಬೆಲ್ಲವನ್ನು ಸಮನಾಗಿ ಬೆರೆಸಿ ದೇವರಿಗೆ ನೈವೇದ್ಯವನ್ನು ಇಟ್ಟು ನಂತರ ಕಷ್ಟ ಸುಖಗಳ ಭಾಗವಾಗಿ ಎಲ್ಲರಿಗೂ ಬೇವು ಬೆಲ್ಲವನ್ನು ನೀಡಿ ಪ್ರಸಾದ ಸ್ವೀಕರಿಸಿದ ನಂತರದಲ್ಲಿ ಹೋಳಿಗೆ ಊಟವನ್ನು ಉಣಬಡಿಸುತ್ತಾರೆ. ಈ ಹಬ್ಬಕ್ಕೆ ಹೋಳಿಗೆ ವಿಶೇಷ ಭಕ್ಷ್ಯವಾಗಿದ್ದು ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಮನೆಯಲ್ಲಿ ವಿಧ ವಿಧವಾದ ರೀತಿಯಲ್ಲಿ ಹಲವಾರು ವಿಧಗಳಲ್ಲಿ ಹೋಳಿಗೆ ತಯಾರಿಸುವುದೇ ಆನಂದ. ಮಕ್ಕಳು ಮರಿಗಳಿಗೆ ಹೋಳಿಗೆ ತಿಂದು ತೇಗುವ ಪರಿ, ದೊಡ್ಡವರಿಗೆ ಹೋಳಿಗೆಯೊಟ್ಟಿಗೆ ಹಾಲು ತುಪ್ಪ ಬೆರೆಸಿ ತಿನ್ನುವ ಪರಿ, ವಯಸ್ಸಾದವರಿಗೆ 1-2 ನೀಡಿ ಅವರ ಆಸೆಯನ್ನು ಸಮತೋಲನದಲ್ಲಿಡುವಂತೆ ನೋಡಿಕೊಳ್ಳುವ ಪರಿ, ಹೀಗೆ ಹಬ್ಬದ ಸಡಗರ ಪ್ರಾರಂಭಗೊಂಡು ಸಂಧ್ಯೆ ಚೌತಿಯ ಚಂದ್ರನನ್ನು ದರ್ಶಿಸಿ ಮನೆಯ ಹಿರಿಯರ ಆಶೀರ್ವಾದ ಪಡೆಯುವುದು ವಾಡಿಕೆ. ಬಿದಿಗೆ ಚಂದ್ರನ ಬಿಡಬೇಡ, ಚೌತಿಯ ಚಂದ್ರನ ನೋಡಬೇಡ ಎಂಬ ವೇದ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದು ಬಹಳ ಶ್ರೇಷ್ಠ. ಈ ಯುಗಾದಿಯಂದು ಅವರವರ ಮನೆ ದೇವರುಗಳಿಗೆ ಹಾಗೂ ಗ್ರಾಮ ದೇವರುಗಳಿಗೆ ಪೂಜೆ ಮಾಡಿಸಿಕೊಂಡು ಬಂದು ನಂತರ ಭೋಜನ ಸ್ವೀಕರಿಸುವುದು ನಮ್ಮೆಲ್ಲರ ಹಿಂದೂ ಸಂಪ್ರದಾಯದ ವಾಡಿಕೆಯಾಗಿದೆ. ಈಗ ಯುಗಾದಿಯ ಮಹತ್ವವನ್ನು ಅರಿಯೋಣ. ಯುಗಾದಿ ಹಬ್ಬವು ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸಿದ ದಿನವೆಂತಲೂ ಕಮಲಾಕರ ಭಂಟರ ನಿನ್ನೆಯ ಸಿಂಧು ಎಂಬ ಗ್ರಂಥದಲ್ಲಿ ಬ್ರಹ್ಮನು ಈ ಜಗತ್ತನ್ನು ಚೈತ್ರೋದಯದ ಮೊದಲ ದಿನದ ಕಾಲದಲ್ಲಿ ಸೂರ್ಯೋದಯ ಕಾಲದಂದು ಸರಿಯಾಗಿ ಸೃಷ್ಟಿ ಮಾಡಿದರು. ಅದೇ ದಿನ ಬ್ರಹ್ಮ ವರ್ಷ, ಮಾಸ, ದಿವಸ, ಪಕ್ಷ, ಋತು, ಗ್ರಹ, ನಕ್ಷತ್ರ ಮತ್ತು ವರ್ಷಾಧಿಪತಿಗಳನ್ನು ಸೃಷ್ಟಿ ಮಾಡಿದರು. ಹಾಗೆಯೇ ಎಲ್ಲ ಪ್ರಕೃತಿಯ ಮರ, ಗಿಡ, ಬಳ್ಳಿ, ಪ್ರಾಣಿ, ಪಕ್ಷಿ, ಗಾಳಿ, ನೀರು, ಮನುಷ್ಯ ಸಂಕುಲ, ಸಣ್ಣ ಸಣ್ಣ ಜಂತುಗಳು, ಫಲ ಪುಷ್ಪಗಳು, ಹಣ್ಣು ಹಂಪಲುಗಳು ಹೀಗೆ ಎಲ್ಲವನ್ನೂ ಸೃಷ್ಟಿಸಿದ ಬ್ರಹ್ಮ. ಆದ್ದರಿಂದ ಇದನ್ನು ಬ್ರಹ್ಮಾಂಡ ಎಂದು ಕರೆಯುತ್ತಾರೆ. ಹಾಗೆಯೇ ಕಾಲಕಾಲಕ್ಕೆ ಮಳೆ, ಬಿಸಿಲು, ಚಳಿಯ ಮಹಾ ಋತುಗಳಾಗಿ ಪ್ರಕೃತಿಗೆ ಚ್ಯುತಿ ಬರದಂತೆ ಸೃಷ್ಟಿಸಿದ್ದಾನೆ. ಹಾಗೆಯೇ ಆ ಸೃಷ್ಟಿಕರ್ತ ಬ್ರಹ್ಮ ಯುಗಾದಿ ಹಬ್ಬ ಆಚರಿಸಲು ಇನ್ನೊಂದು ಕಾರಣವೆಂದರೆ ಚೈತ್ರ ಮಾಸದ ಮೊದಲ ದಿನವೇ ಯುಗ ಆರಂಭವಾಗಿದ್ದು, ಅಂದರೆ ವರ್ಷದ ಶರದೃತು ಪ್ರಾರಂಭದ ಕಾರಣ ಈ ಹಬ್ಬ ಯುಗಾದಿ ಹಬ್ಬವಾಗಿ ಆಚರಿಸುತ್ತಾರೆ. ಯುಗಾದಿ ಆಚರಣೆಗೆ ಮತ್ತೊಂದು ಕಾರಣ ತ್ರೇತಾಯುಗದ ರಾಮಾಯಣದಲ್ಲಿ ತಳುಕು ಹಾಕಿಕೊಂಡಿದೆ. ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮನು ರಾವಣನನ್ನು ವಧಿಸಿ ಅಯೋಧ್ಯೆಗೆ ಮರಳಿ ಬಂದು ಪಟ್ಟಾಭಿಷೇಕ ಮಾಡಿಸಿಕೊಂಡು
ಪ್ರಜೆಗಳಿಗೆಲ್ಲ ರಾಮರಾಜ್ಯ ನೀಡಿದಂಥ ಸುದಿನವಿದು. ಸೋಮಕಾಸುರ ಎಂಬ ರಾಕ್ಷಸನು ವೇದಗಳನ್ನು ಕದ್ದೊಯ್ದು ಸಾಗರದ ಮೂಡಲ ತಟದಲ್ಲಿ ಬಚ್ಚಿಟ್ಟಿರುತ್ತಾನೆ. ಹೀಗಿರುವಾಗ ಮಹಾವಿಷ್ಣು ತಮ್ಮ ಮೊದಲ ಅವತಾರವಾದ ಮತ್ಸ್ಯಾವತಾರವನ್ನು ತಾಳಿ ಆ ರಾಕ್ಷಸನನ್ನು ಸಂಹರಿಸಿ ವೇದಗಳನ್ನು ರಕ್ಷಿಸಿ ಮರಳಿ ಬ್ರಹ್ಮನಿಗೆ ಕೊಟ್ಟದ್ದು ಇದೇ ಚೈತ್ರ ಮಾಸದ ಮೊದಲ ದಿನವಾದ ಯುಗಾದಿ ಹಬ್ಬದಂದು. ನಂತರದಲ್ಲಿ ಬ್ರಹ್ಮದೇವ ಆ ವೇದಗಳನ್ನು ಬಳಸಿಕೊಂಡು ಮತ್ತೆ ಸೃಷ್ಟಿ ಕಾರ್ಯ ಪ್ರಾರಂಭಿಸಿದರು ಎಂಬ ಉಲ್ಲೇಖ ಪುರಾಣದಲ್ಲಿದೆ. ಶಾಲಿವಾಹನ ಶಕೆ ಆರಂಭವಾದದ್ದು ಸಹ ಇದೇ ಯುಗಾದಿಯ ದಿನದಂದು. ಆದ ಕಾರಣ ಈ ಯುಗಾದಿ ಎಲ್ಲದರಲ್ಲಿಯೂ ಎಲ್ಲ ಹಬ್ಬಗಳಲ್ಲಿಯೂ ಅತಿ ಎತ್ತರದಲ್ಲಿದೆ ಎಂದರೆ ತಪ್ಪಲ್ಲ. ದಕ್ಷಿಣ ಭಾರತದಲ್ಲಿ ಶಾಲಿವಾಹನ ಶಕೆ ಈಗಲೂ ಬಳಕೆಯಲ್ಲಿದ್ದು ಪ್ರತಿಯೊಂದು ಶುಭ ಕಾರ್ಯಕ್ಕೆ ಈ ಶಾಲಿವಾಹನ ಶಕೆಯನ್ನು ನಮೂದಿಸಲಾಗುತ್ತದೆ. ಇಂದಿಗೂ ಇದು ಬಳಕೆಯಲ್ಲಿದೆ. ಯುಗಾದಿ ಹಬ್ಬದಂದೇ ದ್ವಾಪರ ಯುಗ ಅಂತ್ಯಗೊಂಡು ಕಲಿಯುಗ ಪ್ರಾರಂಭವಾಯಿತು ಎಂದು ಸಹ ಹಿರಿಯರು ಹೇಳುತ್ತಾರೆ. ಇಂತಹ ಹಲವು ಶುಭ ಆರಂಭಗಳಿಗೆ ಯುಗಾದಿ ಮನ್ನಣೆ ಪಡೆದಿದೆ. ದುರ್ಗಾದೇವಿಯ 9 ಅವತಾರಗಳನ್ನು ಪೂಜಿಸುವ ಚೈತ್ರ ನವರಾತ್ರಿಯಂದು ಯುಗಾದಿಯೆಂದೇ ಪ್ರಾರಂಭವಾಗುತ್ತದೆ. ಹಿಂದೂಗಳಾದ ನಮಗೆ ವರ್ಷದಲ್ಲಿ ಬರುವ 3 ದಿನಗಳು ಬಹಳ ಅಮೂಲ್ಯವಾದದ್ದು. ಯುಗಾದಿ, ದೀಪಾವಳಿ, ವಿಜಯದಶಮಿ ಹಾಗೆಯೇ ಅಕ್ಷಯ ತದಿಗೆ ಅರ್ಧ ದಿನಗಳೇ ಈ 3 ದಿನಗಳೆಂದು ಪರಿಗಣಿಸಲ್ಪಡುತ್ತದೆ. ಈ ದಿನಗಳಲ್ಲಿ ಎಲ್ಲ ಕಾರ್ಯಗಳಿಗೂ ಯಾವುದೇ ದೋಷವಿಲ್ಲ. ಎಂತಹ ಸ್ಫೂರ್ತಿದಾಯಕ ಕಾರ್ಯಗಳಾದರೂ ಶುಭ ಕಾರ್ಯಗಳಾದರೂ ಮನೆ ಕಟ್ಟುವಿಕೆ, ಗೃಹ ಪ್ರವೇಶ, ಹುಟ್ಟುಹಬ್ಬ ಹಾಗೆ ನಾಮಕರಣ ಹೀಗೆ ಹಲವಾರು ಕಾರ್ಯಗಳು, ಉತ್ತಮ ಕಾರ್ಯಗಳು, ಶುಭ ಕಾರ್ಯಗಳಿಗೆ ಫಲಪ್ರದವಾದಂತಹ ಕಾಲಮಾನವಾಗಿರುತ್ತದೆ. ಈ ದಿನಗಳ ಎಲ್ಲ ಕಾರ್ಯಗಳಿಗೂ ದೋಷವಿಲ್ಲ. ಈ ದಿನದಲ್ಲಿ ಯಾರೂ ಮುಹೂರ್ತಗಳನ್ನು ನೋಡುವುದಿಲ್ಲ. ಶುಭ ಕಾರ್ಯದಲ್ಲಿ ಮುಹೂರ್ತದ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಿಲ್ಲ. ಹಾಗಾಗಿ ಶುಭ ಕಾರ್ಯಗಳಿಗೆ ಈ ಯುಗಾದಿ ಹೇಳಿ ಮಾಡಿಸಿದಂತಿದೆ. ಈ ದಿನಗಳಲ್ಲಿ ಎಲ್ಲ ರೀತಿಯ ಶುಭ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಈ ಹಬ್ಬವನ್ನು ಹಿಂದೂ ಧರ್ಮದ ಎಲ್ಲ ಜನಾಂಗದ ಎಲ್ಲ ಮತೀಯರು ಸೇರಿ ಆಚರಿಸುವ ಹಬ್ಬವಾಗಿದ್ದು ಇದೊಂದು ರಾಷ್ಟ್ರೀಯ ಹಬ್ಬದಂತೆ ಭಾಸವಾಗುತ್ತದೆ. ಎಲ್ಲೆಡೆಯಲ್ಲಿಯೂ ಕಾಣಸಿಗುವ ಹಾಗೂ ಮಾಡುತ್ತಿರುವ ಹಬ್ಬ ಯುಗಾದಿ ಹಬ್ಬವಾಗಿದ್ದು ಈ ಯುಗಾದಿ ಹಬ್ಬವು ಎಲ್ಲರಿಗೂ ಸುಖ, ಸಂತೋಷ, ಸಮೃದ್ಧಿಯನ್ನು ತರಲಿ, ಎಲ್ಲರ ಬಾಳಲ್ಲೂ ಹೊಸ ಬೆಳಕು ಮೂಡಲಿ ಎಂದು ಕ್ಷಿಪ್ರಕ್ರಾಂತಿ ಮೀಡಿಯಾ ಪತ್ರಿಕೆ ಮನದುಂಬಿ ಹಾರೈಸುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.